ಮಗು ಆರೋಗ್ಯಕರವಾಗಿ ದಪ್ಪ ಆಗಬೇಕು ಅಂದರೆ ಬಾಳೆಹಣ್ಣನ್ನು ಬಳಸಿ ಈ ಒಂದು ಸರಿಯನ್ನು ಮಾಡಿಕೊಡಿ. ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ, ಗುಂಡಾಗಿ ಕೂಡ ಆಗುತ್ತೆ. ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ಮಾಡೋದಕ್ಕೆ ಒಂದು ಬೌಲನ್ನು ತಗೋಬೇಕಾಗುತ್ತೆ. ಈಗ 1.5 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಬಳಸೋದಕ್ಕಿಂತ ಮೊದಲು ಚೆನ್ನಾಗಿ ಜರಡಿ ಹಿಡ್ದಿರಬೇಕಾಗತ್ತೆ. 1.5 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟಿನ ಜೊತೆಗೆ ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಕಾಯಿಸಿ ಆರಿಸಿರೋಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈಗಾಗಲೇ ತಣ್ಣೀರನ್ನು ಕುಡಿಸ್ತಾ ಇದ್ದೀರಾ ಮಗುಗೆ ಅಂತ ಅಂದರೆ ನೀವು ಫಿಲ್ಟರ್ ವಾಟರ್ನ ಬಳಸ್ಕೋಬೋದು. ನೀರನ್ನು ಹಾಕಿ ಒಂಚೂರು ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ಟವನ್ನು ಹಚ್ಚಿದ ಮೇಲೆ ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನೀರು ಕುದಿ ಬಂದಾಗ ಈಗಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂಥ ರಾಗಿ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಗಂಟುಗಳಿಲ್ಲದೆ ಇರೋ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ವಿಧಾನದಲ್ಲಿ ಸರಿಯನ್ನು ಮಾಡೋದ್ರಿಂದ ಒಂದು ಚೂರು ಕೂಡ ಗಂಟುಗಳಾಗೋದಿಲ್ಲ. ತುಂಬ ಚೆನ್ನಾಗಿ ಹದವಾಗಿ ಈ ಒಂದು ಬೇಬಿ ಫುಡ್ ರೆಸಿಪಿ ಆಗುತ್ತೆ. ಅಗತ್ಯ ಇದ್ದಲ್ಲಿ 1 ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪಿನ ಅಗತ್ಯ ಇರಲ್ಲ. ಪ್ರತಿಯೊಂದು ಫುಡ್ನಲ್ಲೂ ಅದರದೇ ಆದ ರುಚಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಉಪ್ಪನ್ನು ಸ್ಕಿಪ್ ಮಾಡ್ಬೋದು. ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಕೂಡ 1 ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಬಳಸಲೇಬಾರ್ದು ಅಂತ ಕೂಡ ಹೇಳ್ತಾರೆ. ಚೂರು ಚಿಟಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿದ್ದೀನಿ ನಾನು. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲೋ ಫ್ಲೇಮ್ನಲ್ಲಿ 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಅಂತೇಳಿ ಇಟ್ಬಿಡೋಣ. ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಒಂದು ಬಟ್ಲನ್ನು ತೊಗೊಂಡು ಬಾಳೆಹಣ್ಣನ್ನು ತೊಗೊಂಡು ಸಿಪ್ಪೆನ ತೆಗೆದು ಏಲಕ್ಕಿ ಬಾಳೆಹಣ್ಣನ್ನು ತೊಗೊಳ್ಳಿ. ಕೆಲವರು ಕೇಳೋವಂಥದ್ದು ಮಕ್ಕಳಿಗೆ ಕಫ ಆಗಲ್ವಾ, ಬಾಳೆಹಣ್ಣನ್ನು ಬಳಸೋದ್ರಿಂದ ಖಂಡಿತ ಆಗಲ್ಲ. ಏಲಕ್ಕಿ ಬಾಳೆಹಣ್ಣನ್ನು ಬಳಸಿ. ನೀವು ಇದನ್ನು 8 ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ನೀವು ಈ ಬೇಬಿ ಫುಡ್ ರೆಸಿಪಿನ ಆರಾಮಾಗಿ ಮಾಡಿಕೊಡ್ಬೋದು. ಅಂದರೆ 7 ಮಂತ್ಸ್ ಕಂಪ್ಲೀಟ್ ಆಗಿರಬೇಕು. ಇವಾಗ ನೋಡಿ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಈಗಾಗಲೇ ನಾವು ಸರಿಯನ್ನು ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ವಿ ಅಲ್ವಾ, ಚೆನ್ನಾಗಿ ಬೆಂದಿದೆ. ಸೊ ಈ ಫೈನಲ್ ಆಗಿ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷಗಳ ಕಾಲ ಮತ್ತೆ ಬೇಯಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗಾಗಲೇ ನಾವು ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಜೊತೆಗೆ ಈಗ ರಾಗಿ ಸರಿಯನ್ನು ಏನು ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಇದ್ರ ಜೊತೆಗೆ ಹಾಕಿ ಬಿಸಿ ಇದ್ದಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಬಾಳೆಹಣ್ಣು ಸಾಫ್ಟ್ ಆಗಿರೋದ್ರಿಂದ ನಾವು ಇದನ್ನು ಆರಾಮಾಗಿ ಸ್ಮ್ಯಾಶ್ ಮಾಡಿ ಬಳಸ್ಬೋದು. ಮತ್ತು ಮಗುವಿನ ಬಾಯಿಗೂ ಕೂಡ ಸಿಗ್ತಾ ಇರುತ್ತಲ್ವ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ವಿಧಾನದಲ್ಲಿ ನೀವು ಬಾಳೆಹಣ್ಣನ್ನು ಬಳಸಿ ರಾಗಿ ಸರಿಯನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕೆಲವರು ರಾಗಿ ಸರಿನ ಕೊಡೋದ್ರಿಂದ ಮಕ್ಕಳಿಗೆ ಒಂದು ರೀತಿ ಕಾನ್ಸ್ಟಿಪೇಷನ್ ಆಗುತ್ತೆ, ಮುಗ್ತಾರೆ ಅಂತೆಲ್ಲ ಹೇಳ್ತಾರೆ. ನೀವು ಈ ವಿಧಾನದಲ್ಲಿ ವಾರಕ್ಕೊಂದ್ಸಲ ಬೇಬಿ ಫುಡ್ ರೆಸಿಪಿನ ಬಾಳೆಹಣ್ಣಿನ ರಾಗಿ ಸರಿಯನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ವೆಯ್ಟ್ ಗೇನ್ ಕೂಡ ಆರಾಮಾಗಿ ಆಗುತ್ತೆ. ಯಾಕಂದರೆ ಬಾಳೆಹಣ್ಣಿನಲ್ಲಿ ಹೇರಳವಾದ ಫೈಬರ್ ಅಂಶ ಅನ್ನೋದು ಇರುತ್ತೆ. ಸೊ ಆರಾಮಾಗಿ ಮೋಷನ್ ತೊಂದರೆ ಇದ್ದರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಬೇಬಿ ಫುಡ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಈಗಲೇ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದೆ ಯಾವ ರೀತಿಯ ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.